ಪಟ್ಟಣದ ಅಗ್ರಹಾರ ಬಡಾವಣೆ ಅಂತಾರೆ ಮೂಲ ಸ್ಥಳ ಅಂತಾರೆ. ಕ್ಯಾಲ್ಪೇಟೆಗೆ ಟೌನ್ಗೆ ಮೂಲ ಸ್ಥಳ ಅಂತಾರೆ ಅಗ್ರಹಾರ. ಅಲ್ಲಿ ನಾವು ನಮ್ಮ ಗ್ರಾಮ ನಾವು ಉತ್ತರಾಯಣ ಒಡಕೆನಮ್ಮ ಮಾರಮ್ಮ ಚಿಕ್ಕಮ್ಮ ಹಬ್ಬ ಮಾಡ್ತೀವಿ. ಅದೇ ರೀತಿ ವರ್ಷದಲ್ಲಿ ಮೊದಲನೇ ಹಬ್ಬ ಅಂತ ಮಾಡೋಂಥದ್ದು ನಾವು ವಿಶೇಷವಾಗಿ ಉತ್ತರಾಯಣ ಹಬ್ಬ ಮಾಡ್ತೀವಿ, ದೊಡ್ಡ ಹಬ್ಬ. ಅದಾದಮೇಲೆ ಒಡಕೆನ ಹಬ್ಬ ಮಾಡ್ತೀವಿ. ಇಲ್ಲಿ ಯಾವುದೇ ಎಲ್ಲ ಸಮಾಜದವರು, ಮುಖಂಡರುಗಳು, ಹೆಗಡಿಯವರು, ಪಟೇಲರು, ಎಲ್ಲ ಸಮಾಜದ ಯಜಮಾನರುಗಳು ಯಾವುದೇ ಜಾತಿ ಕೋಪ ಇಲ್ಲದೆ ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ. ಅದು ಹಿಂದಿನ ಕಾಲದಲ್ಲೂ ಕೂಡ ಅದೇ ರೀತಿ ನಾವು ಇವತ್ತು ಪೀಳಿಗೆ ಕೂಡ ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ. ಇವತ್ತು ಉತ್ತರಾಯಣ ಹಬ್ಬ ಮಾಡಿದ್ವಿ, ಕನಕ ಮಹೋತ್ಸವ ಆಯಿತು. ಬೆಳಗ್ಗೆ ನಾವು ಪಲ್ಲಕ್ಕಿ ರಥೋತ್ಸವ ಎಲ್ಲ ಕೇಳಿದಿರಿ. ರಥೋತ್ಸವ ಅಂತಂದ್ರೆ ಎಲ್ಲ ಎಡಿತಾರೆ. 20-25 ಹಿಡಿಯುವಂಥ ರಥೋತ್ಸವನ ನಾವು ಬಿಡ ಮೇಲೆ ಒತ್ತೀವಿ ಅಂತಾರೆ. ನಾವು ತುಂಬ ಅದೃಷ್ಟಶಾಲಿ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಯಾಕೆಂದ್ರೆ ಎಲ್ಲೂ ಕೂಡ ರಥೋತ್ಸವನ ಹೊರಗಿಲ್ಲ. ಆದರೆ ನಮ್ಮ ತಾಲೂಕಲ್ಲಿ, ನಮ್ಮ ಟೌನಲ್ಲಿ ನಾವು 25 ರಥೋತ್ಸವನ ಇದ್ರ ಮೇಲೆ ಒತ್ತೀವಿ. ಕೊಟ್ಟರೆ ಇದು ಬಾಳ ಪಟ್ಟಣದಲ್ಲಿ ಇವತ್ತು ಮುತ್ತರಾಯ ಸ್ವಾಮಿಯ ಜಾತ್ರೆ ನಡೀತಿರೋ ಸಂದರ್ಭದಲ್ಲಿ, ಯಾಕೆಂದರೆ ಈ ಭಗವಂತ ಎಷ್ಟು ಭಕ್ತಿ ಶ್ರೇಷ್ಠ ಅನ್ನೋದಕ್ಕೆ ನಮ್ಮ ತಂದೆಯವರ ಕಾಲದಲ್ಲಿ ಇಡೀ ಊರು ಕಾಲರ ಬಂದಂಥ ಸಂದರ್ಭದಲ್ಲಿ ಇಡೀ ಊರೇ ಬಂದು ಈ ದೇವಸ್ಥಾನದ ಹತ್ರ ದೇವ್ರ ಹತ್ರ ಬೇಡಿಕೊಂಡು ಅವತ್ತು ಏನು ಆ ಭಗವಂತನ ಆಶೀರ್ವಾದದಿಂದ ಆ ಒಂದು ಕೆಟ್ಟ ಮಾರಣಾಂತಿಕ ಕಾಯಿಲೆ ಹೋಗಿದ್ದು ಇತಿಹಾಸ ಇದೆ. ಯಾಕೆಂದರೆ ಇವತ್ತಿಗೂ ನಮ್ಮ ತಂದೆ ತಾಯಂದಿರು, ನಮ್ಮ ಅಜ್ಜಂದಿರು ಇವತ್ತು ಇತಿಹಾಸನ ತಿರ್ಚಕ್ಕಾಗಲ್ಲ, ಇತಿಹಾಸದ ಬಗ್ಗೆ ಹೇಳ್ತಾ ಇರ್ತಾರೆ. ಇವತ್ತೇನಾರು ನನ್ನ ಅಪ್ಪ ನಮ್ಮೂರಲ್ಲಿ ಮೂಡಿದ ಮೇಲೆ ನಮ್ಮೂರಲ್ಲಿರುವಂಥ ಸಮಸ್ಯೆಗಳು, ರೋಗ, ಕಷ್ಟ ಎಲ್ಲ ನಿವಾರಣೆ ಆಯಿತು. ಅದರಿಂದ ಭಕ್ತಿಯಿಂದ ಮಾಡಬೇಕು ಅಂತ ಇವತ್ತಿಗೂ ಹೇಳ್ತಾರೆ. ಇವತ್ತಿಗೂ ನೆನ್ನೆಯಿಂದ
ಏನು ಇವತ್ತು ಮಾಡ್ತಾ ಇದ್ದೀವಿ, ಪ್ರತಿಯೊಬ್ಬರೂ ಇವತ್ತೇನು ಕಳಸ ಪ್ರತಿಯೊಂದು ಹೊತ್ಕೊಬಂದವರು ಎಲ್ಲರೂ ಉಪವಾಸ ಇದ್ದು, ಯಾರು ಬಾಯಿ ಬೀಗ ಚುಚ್ಚಿಸ್ಕೊಂಡು ಉಪವಾಸ ಇದ್ದು ಹಸಿರು ಬಂಡಿ ಕಟ್ಕೊಂಡು ಭಾಳ ವಿಜೃಂಭಣೆಯಿಂದ ಮಾಡಿದ್ವಿ. ಇವತ್ತು ದೇವ್ರ ತಂದು ಕುರುಸ್ ತಂದು ಇವತ್ತು ಜಾತ್ರೆ ನಡೆಯುತ್ತೆ. ಇವತ್ತು ದಯಮಾಡಿ ನಮ್ಮ ಪಟ್ಟಣದ ಜನತೆ ಎಲ್ಲ ಥರದ್ರಲ್ಲೂ ಈ ಭಗವಂತನಿಗೆ ವಿಶೇಷವಾಗಿ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಯಾಕೆಂದರೆ ಇದಕ್ಕೆ ಶುಭ ಸೂಚನೆ ಏನು ಅಂದರೆ